ಅಂದ್ರೆ ಒಂದು 2 ದಿನ ವಸ್ತಿ ಇದ್ದು ಅಮ್ಮ ಏನೋ ಕನಸಿನಲ್ಲಿ ಅವ್ರಿಗೆ ಬಂದು ಒಂದು ಅನುಷ್ಠಾನ ಮಾಡಂತ ಏನೋ ಒಂದು ಆಕಿ ಆಶೀರ್ವಾದ ಮಾಡಿದ್ದೇನೆ. ಅವ್ರು ಅಲ್ಲೇ ಗುಡಿಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ಇಲ್ಲಿ ಗುಡಿಯಲ್ಲೇ ಜನ ಭಾಳ ಬರ್ತಾ ಆಗಲ್ಲ, ಬೇಡ, ಅಲ್ಲಿ ಮೂಲ ಸ್ಥಳ ಐತೆ ಗೆಜ್ಜಿಗುಂಡ ಅಂತ, ಆ ಗೆಜ್ಜಿಗುಂಡಿನಲ್ಲಿ ನೀನು ಅನುಷ್ಠಾನ ಮಾಡಿದ್ರೆ ನಿನಗೆ ಅಲ್ಲಿ ಎಲ್ಲ ನಿಶಬ್ದ ಐತೆ, ಶಬ್ದ ಇರಾಗಲ್ಲ ಅಂತ ಅವರೆಲ್ಲ ನಮ್ಮ ಊರನ್ನ ಹಿರಿಯರು ಹೇಳಿದ್ರು. ಭಾರತದಾದ್ಯಂತ ಇವರ ತಪೋ ಪ್ರಭಾವ ಹರಿಯತೊಡಗಿತು. ಶ್ರೀಗಳು 48 ದಿನಗಳ ಕಾಲ ಮಹಾರಾಷ್ಟ್ರ ಜಿಲ್ಲೆಯ ಕನಕೌಲಿ ತಾಲೂಕಿನ ಬಾಂದೇವಾಡಿಯ ಭಗವತಿ ದೇವಿ ದೇವಸ್ಥಾನದಲ್ಲಿಯೂ ಮೌನಾನುಷ್ಠಾನಕ್ಕೆ ಕುಳಿತುಕೊಂಡಿದ್ದು ಇತಿಹಾಸವೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಂಗಾಧರ್ ಕೊಲ್ಲಿ, ಗಂಗಾವತಿ. ನಿರ್ದೇಶಕರು ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ. ಶ್ರೀಧರ್ ವಾಣಿಜ್ಯೋದ್ಯಮಿಗಳು, ಮುನಿರಾಬಾದ್. ಉಲ್ಗಪ್ಪ ವೆಂಕಟಗಿರಿ, ಎಂಎಸ್ಆರ್ ಮಾರಾಟ ಪ್ರತಿನಿಧಿಗಳು, ಮುಕ್ಕುಪ್ಪಿ. ಪ್ರಥಮ್ ಬಾರ್ ಅಂಡ್ ರೆಸ್ಟೋರೆಂಟ್, ಸಿದ್ದಾಪುರ್. ಇ ವೀರೇಶ್ ವಾಣಿಜ್ಯೋದ್ಯಮಿ, ಮರ್ಲಾನಹಳ್ಳಿ. ಇ ಶ್ರೀನಾಥ್ ಕಾರಟಗಿ. ನಾಗರಾಜ್ ಗುತ್ತೇದಾರ್ ವಕೀಲರು, ಗಂಗಾವತಿ. ಇ ಪರಮೇಶಪ್ಪ ನಗರಸಭೆ ಸದಸ್ಯರು, ಗಂಗಾವತಿ. ಶ್ರೀಗಳು ಜನನವಾದದ್ದು ಹೆಜ್ಜೆ ಹೆಜ್ಜೆಗೂ ವಚನಕಾರರು, ತತ್ವಪದಕಾರರು ಆಗಿ ಹೋಗಿರುವ ಕಲ್ಯಾಣ ಕ್ರಾಂತಿಯ ಭಕ್ತಿ ಭಂಡಾರಿ ಬಸವಣ್ಣನವರ ಜನ್ಮಭೂಮಿಯಲ್ಲಿ. ಹಾಗಾದ್ರೆ ಆ ಊರು ಯಾವುದು ತಿಳಿದುಕೊಳ್ಳೋಣ ಬನ್ನಿ. ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದಲ್ಲಿ ದೇವೋತ್ತಮ ಪರಮಪುರುಷ ದೇವಿಕಾನಂದ ಶ್ರೀಗಳು ಹಿಂದೂ ಪಂಚಾಂಗದ ಶ್ರಾವಣ ಮಾಸದ ಪವಿತ್ರ ನಾಗರ ಪಂಚಮಿಯ ಶುಭ ದಿನದಂದು, ಅಂದರೆ 1972ನೇ ಇಸ್ವಿಯ ಆಗಸ್ಟ್ 13ರ ಸೂರ್ಯೋದಯದ ವೇಳೆಯಲ್ಲಿ ಅವತರಿಸಿದರು. ಆದರೆ ಶ್ರೀಗಳು ನರಸಲಗಿ ಗ್ರಾಮದಿಂದ ಅನತಿ ದೂರದಲ್ಲಿರುವಂತಹ ತಾಯಿಯ ಸಹೋದರಿಯ ಊರಾದಂಥ ಅಪ್ಪಟ ಗ್ರಾಮೀಣ ಸೊಗಡುಳ್ಳ ಬೀರಲದಿನ್ನೆಯಲ್ಲಿ ಬಾಲ್ಯ ಜೀವನವನ್ನು ಕಳೆದರು. ತಂದೆ ಚಂದ್ರಶೇಖರ, ತಾಯಿ ನಾಗಮ್ಮ ಈ ದಂಪತಿಗೆ 3ನೇ ಮಗುವಾಗಿ ಹುಟ್ಟಿದ ಶ್ರೀಗಳಿಗೆ ಬಾಲ್ಯದಲ್ಲಿಯೇ ದೇವರು, ದಿಂಡಿರು, ಅಧ್ಯಾತ್ಮ ಎಂದರೆ ಅದೇನೂ ಸೆಳೆತ. ಆಗಲೇ ಅವರು ಗ್ರಾಮದ ಹಿರಿಯ ಕಿರಿಯರೊಂದಿಗೆ ಅಧ್ಯಾತ್ಮದ ಕುರಿತು ಚರ್ಚೆಯನ್ನು ನಡೆಸುತ್ತಿದ್ದರು. ಅವರಿಗೆ 14 ತುಂಬಿದಾಗಲೇ ಆದಿಶಕ್ತಿಯ ಸಾಕ್ಷಾತ್ ಸಾಕಾರ ರೂಪ ದರ್ಶನ ಮಾಡಿ ಊರ ಜನತೆಗೆ ವಿಸ್ಮಯ ಮೂಡಿಸಿದ್ದರು. ಅವರು ಪ್ರಾಥಮಿಕ ಶಿಕ್ಷಣವನ್ನ ಬೀರಲದಿನ್ನೆಯಲ್ಲಿ ಮುಗಿಸಿದರೆ ಪ್ರೌಢ ಶಿಕ್ಷಣವನ್ನ ಒಳಸಂಗಿಯಲ್ಲಿ ಪೂರೈಸಿ ಅಲ್ಲಿಂದ PU ಶಿಕ್ಷಣವನ್ನ ಬಸವನ ಬಾಗೇವಾಡಿ ಹಾಗೂ ಬಿಜಾಪುರದಲ್ಲಿ ಮುಗಿಸಿ BE ಪದವಿಯನ್ನು ವಿಶ್ವೇಶ್ವರಯ್ಯ ತಾಂತ್ರಿಕ ಕಾಲೇಜು ಬೆಂಗಳೂರಿಗೆ ಆಗಮಿಸಿ ಮುಗಿಸಿದರು. ಅದಾಗಲೇ ಅವರಲ್ಲಿ ತೀವ್ರತೆ ಪಡೆದುಕೊಂಡಿದ್ದಂತಹ ಆಧ್ಯಾತ್ಮದ ಸೆಳೆತ ಅವರನ್ನು ಪದವಿ ಶಿಕ್ಷಣವನ್ನು ಮುಗಿಸಲು ಬಿಡದಷ್ಟು ಆವರಿಸಿಕೊಂಡು ಕೊನೆಗೆ ಆ ಗದ್ದೆಮ್ಮ ದೇವಿ ತಾಯಿಯು ತನ್ನ ಮಗನನ್ನು ಈ ಭವಲೋಕದಿಂದ ವಿಮುಕ್ತಳನ್ನಾಗಿ ಮಾಡಿದ್ದಾಳೆ. ಖಂಡಿತ ಕುಂಡಲಿ ತುಂಡಿತ ಮುಂಡ ಗಜಾಧಿಪತೆ ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಶೌಂಡ ಮೃಗಾಧಿಪತೆ. ದೇವಿಕಾನಂದ ಶ್ರೀಗಳು ಈಗ ಲೋಕ ಕಲ್ಯಾಣಕ್ಕಾಗಿ ಕಳೆದ ಮಾರ್ಚ್ ತಿಂಗಳ 7ರ ಮಹಾಶಿವರಾತ್ರಿಯಿಂದ ಆರಂಭಿಸಿರುವಂತಹ ಮೌನಾನುಷ್ಠಾನವು ಇದೀಗ 10 ತಿಂಗಳನ್ನು ಕಳೆದಿದೆ. ರಾಷ್ಟ್ರಾದ್ಯಂತ ಹರಡಿ ಹಂಚಿ ಹೋಗಿರುವ ಭಕ್ತರ ಚಿತ್ತ ಮಾತ್ರ ಹೇಮಗುಡ್ಡದತ್ತ ಸಾಗಿದೆ. ನಿತ್ಯ 100 ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಅವರ ದರ್ಶನ ಮಾತ್ರಕ್ಕಾಗಿಯೇ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಆದರೆ ಸದಾ ತಪ ಜಪದಲ್ಲಿ ಶ್ರೀಗಳು ಭಕ್ತರ ಭೇಟಿಗಾಗಿ ಕುಟೀರದಿಂದ ಹೊರಬರುವುದು ಮಾತ್ರ ಸಂಜೆ 4 ಗಂಟೆ ಮೇಲೆ ಮಾತ್ರ. ಕಳೆದ 1.5 ದಶಕದಿಂದ ಶ್ರೀಗಳು ಕೈಗೊಂಡಿರುವ ಲೋಕ ಕಲ್ಯಾಣಾರ್ಥವಾದ ಮೌನಾನುಷ್ಠಾನದ ವ್ರತ ತುಂಬಾ ಕಠಿಣವಾದದ್ದು. ಏಕಾಗ್ರ ಚಿತ್ತದಿಂದ ಆ ಶಕ್ತಿಯನ್ನ, ಪರಮಾತ್ಮನನ್ನ ಒಲಿಸಿಕೊಳ್ಳುವ ಮಾರ್ಗದಿಂದ ಸಕಲರ ಲೇಸನ್ನ ಕಾಯುವುದೇ ತಪಸ್ಸನ್ನ ಆಚರಿಸುತ್ತಾರೆ. ಅವರು ತಮ್ಮ ದಿನಚರಿಯನ್ನ ಮುಗಿಸುವುದು ಕೂಡ ಆ ತಾಯಿ ಜಗನ್ಮಾತೆಗೆ ನಮಿಸಿದ ನಂತರವೇ. ಶ್ರೀಗಳು ಅನುಷ್ಠಾನಕ್ಕೆ ಕುಳಿತ 4ನೇ ದಿನಕ್ಕೆ ಆದಿಶಕ್ತಿ ದುರ್ಗಾದೇವಿ ಬಂದು, ಮಗು, ಸೊಳ್ಳೆಗಳು ಇಲ್ಲಿ ಅತಿಯಾಗಿವೆ, ಈ ಹಾಸಿಗೆಯನ್ನು ಹೊದ್ದುಕೋ ಎಂದು ತಾನೇ ಹಾಸಿಗೆಯನ್ನು ಹೊದ್ದಿಸಿದ್ದು. ಜೊತೆಗೆ 14ನೇ ದಿನಕ್ಕೆ ಆದಿಪೂಜಿತ ಗಣಪತಿ ಬಂದು
ತನ್ನ ಹೊಟ್ಟೆಯ ಮೇಲಿನ ವಿಭೂತಿಯನ್ನ ತಮ್ಮ ಹಣೆಗೆ ಹಚ್ಚಿದ್ದು ಮತ್ತು 23ನೇ ದಿನಕ್ಕೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯೇ ಬಂದು ಆಲಿಂಗನ ಮಾಡಿ ಹೋಗಿದ್ದಾರೆ ಎಂದು ತಿಳಿಸಿದರು. ದೇವಿಕಾನಂದ ಶ್ರೀಗಳು ಆಶೀರ್ವಾದ ಮಾಡುವ ರೀತಿ ವಿಭಿನ್ನವಾದುದೇ. ಅವರು ಬರೀ ಕೈಯಿಂದಲೇ ನೇವರಿಸಿ ಆಶೀರ್ವದಿಸಿದರೆ ಸಾಕು, ಭಕ್ತರ ಮನದ ಇಚ್ಛೆಗಳು ಈಡೇರಿ ಬಿಡುತ್ತವೆ. ಹೀಗೆ ಮುಟ್ಟಿಸಿಕೊಂಡವರು ಜೀವನದಲ್ಲಿ ಸದ್ಗತಿಯನ್ನ ಕಂಡಿದ್ದಾರೆ. ಶ್ರೀಗಳ ಅಮೃತ ಹಸ್ತದ ಸ್ಪರ್ಶದ ನಂತರ ಮನೋಕಾಮನೆಗಳು ಈಡೇರಿರುವುದರಿಂದ ಇವತ್ತಿಗೂ ಭಕ್ತರು ಶ್ರೀಗಳ ಆಶೀರ್ವಾದಕ್ಕೆ ಹಾತೊರೆಯುತ್ತಾರೆ. ದೇವಿಕಾನಂದ ಶ್ರೀಗಳು ಸಮಯಕ್ಕಾಗುವ ಬಂಧು ಎನ್ನುತ್ತಾರೆ ಅವರ ಪರಮ ಭಕ್ತರು. ಅವರಂತೂ ಎಂಥ ಕ್ಷಣಗಳಲ್ಲೂ ಎಂಥದ್ದೇ ಸಂದರ್ಭದಲ್ಲೂ ಸಮಯ ಹಾಗೂ ಸ್ಥಳಗಳ ಬಂಧನಗಳ ದೂರವನ್ನು ಮೀರಿ ಭಕ್ತರನ್ನು ತೆರೆದ ಬಾವುಗಳಿಂದ ಸ್ವಾಗತಿಸಿ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರನ್ನಾಗಿ ಮಾಡುವ ಸಂಕಷ್ಟ ನಿವಾರಕ ಆಗಿದ್ದಾರೆ. ಇದಕ್ಕೆ ಸಾಕ್ಷಿ ಭಾರತದ ಮೂಲೆ ಮೂಲೆಯಿಂದ ಬರುವ ಭಕ್ತರೇ. ಶ್ರೀಗಳು ಸುಮಾರು 10 ವರ್ಷಗಳ ಹಿಂದೆ ಮುಂಬೈನಲ್ಲಿ ಅನುಷ್ಠಾನಕ್ಕೆ ಕುಳಿತಿದ್ದಾಗ ಅವರಿಂದ ಒಳಿತನ್ನ ಕಂಡವರು ಗುರುಗಳನ್ನ ಕಾಣಲು ಬರುತ್ತಾರೆ. ಜೊತೆಗೆ ಅವರ ಸ್ನೇಹಿತರು, ಸಹೋದ್ಯೋಗಿಗಳು, ಸಂಬಂಧಿಕರನ್ನೂ ಇಲ್ಲಿಗೆ ಕರೆತರುತ್ತಾರೆ. ಅದೇ ಈ ದೈವಿಕ ಶಕ್ತಿಯ ಚುಂಬಕ ಶಕ್ತಿ ಎನ್ನಬಹುದು. ನಷ್ಟದ ಹಳಿಗೆ ಬಿದ್ದು ಸಂಕಷ್ಟದಲ್ಲಿದ್ದಂಥ ಉದ್ಯಮಿಗಳು ಸ್ವಾಮೀಜಿಗಳ ಆಶೀರ್ವಾದದಿಂದ ತಮ್ಮ ವ್ಯವಹಾರದಲ್ಲಿ ಉನ್ನತಿಯನ್ನ ಸಾಧಿಸಿದಂಥ ಅನೇಕ ಉದಾಹರಣೆಗಳಿವೆ. ಉದ್ಯಮಿ ಪ್ರೀತಮ್ ವೇಶ್ ಕುಟುಂಬ ಸಮೇತ ದೂರದ ಮುಂಬೈನಿಂದ ಆಗಮಿಸಿದ್ದರು. ಅವರು ಸ್ವಾಮೀಜಿಗಳನ್ನು ಮುಂಬೈನ ಅನುಷ್ಠಾನ ಸಮಯದಲ್ಲಿ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಅವರಿಂದ ಒಳಿತನ್ನು ಕಂಡು ಪರಮ ಭಕ್ತರಾದ ಕಥೆ ನಮ್ಮ ಮುಂದೆ ಬಿಚ್ಚಿಟ್ಟರು. मुझे जो एक्सपीरियंस हुआ है स्वामी जी के बारे में, बहुत उसको मेरे ख्याल से ऐसा इस बहुत सारे स्वामी जी होंगे, लेकिन शक्ति पुरुष मुझे यही लगे. ಅವರ ಪತ್ನಿಯೂ ಮಾತಾಡಿ ಸ್ವಾಮೀಜಿ ಅವರನ್ನ ಸಂಪೂರ್ಣವಾಗಿ ನಂಬಿಕೊಂಡು ಬಂದಿದ್ದೇವೆ, ಅವರ ಆಶೀರ್ವಾದದಿಂದಲೇ ನನಗೂ ನನ್ನ ಕುಟುಂಬಕ್ಕೂ ಒಳ್ಳೆಯದಾಗಿದೆ ಎಂಬ ಅನುಭವವನ್ನ ಹಂಚಿಕೊಂಡರು. स्वामी जी की जितनी भी मैं प्रशंसा करें और जितना भी मेरे साथ हुआ, बहुत चीज़ हुआ हम लोग के साथ, क्योंकि हम हर संडे को स्वामी जी के पास सुबह से पहुंच जाते थे और रात को हम अपने घर आते थे. ಶ್ರೀ ದೇವಿಕಾನಂದ ಸ್ವಾಮೀಜಿ ಅಂತ ಮಹಾನ್ ತಪಸ್ವಿಗಳು ಏನಪ್ಪ ಅಂದರೆ ಇಲ್ಲಿ ಅನುಷ್ಠಾನ ಕುಂತಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಯಾಕಂದರೆ ಇದು ದೈವ ನಿರ್ಣಯ. ಇಲ್ಲಿ ಯಾರೇ ಬರಬೇಕು ಅಂದರೆ ಆ ದೇವಿ ಅಪ್ಪಣೆ ಇದ್ದರೆ ಮಾತ್ರ ಇಲ್ಲಿ ಒಂದು ಸಾಧು ಸಂತರನ್ನು ಇಲ್ಲಿ ಕ್ಷೇತ್ರದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಇರುತ್ತೆ. ಯಾವುದೇ ಒಂದು ರೊಕ್ಕದ ಆಮಿಷ ಇಲ್ಲಾರದೆ, ಯಾವುದೇ ಒಬ್ಬರಿಗೆ ಯಾವುದೇ ಒಂದು ಆಸೆ ಇಲ್ಲಾರದೆ ನಿಸ್ವಾರ್ಥವಾಗಿ ಇವರು ಸೇವೆಯನ್ನು ಮಾಡ್ತಾಯಿದ್ದಾರೆ. ಹೇಮಗುಡ್ಡ ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ಸರ್ವ ಜನರಿಗೆ ಒಳಿತನ್ನು ಬಯಸುವಂಥ ಒಂದು ಪವಿತ್ರವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬಂದು ಪೂಜ್ಯರಾದ ದೇವಿಕಾನಂದ ಶ್ರೀಗಳು ಇವತ್ತು ಅನುಷ್ಠಾನ ಮಾಡೋದ್ರ ಜೊತೆಗೆ ಸರ್ವ ಜನರ ಒಂದು ಅಪೇಕ್ಷೆ ಏನಿರ್ತಲ್ಲ ಅದನ್ನು ನೀಡುವಂಥದ್ದು ಅಥವಾ ಈಡೇರಿಸುವಂಥ ಒಂದು ಕಾರ್ಯವನ್ನು ನಡೀತಾ ಇದೆ. ಪೂಜ್ಯರ ಒಂದು ಶಕ್ತಿ ಇದೆ. ದೇವಿಕಾನಂದ ಶ್ರೀಗಳು ಯಾವುದೇ ರೀತಿಯಲ್ಲಿ ಏನೂ ಅಪೇಕ್ಷೆ ಇಲ್ಲ ಅವರಿಗೆ. ನೀವು ಏನು ಇದನ್ನು ಕೊಡ್ರಿ, ನಾನು ಬಂದಾಗ 2 ಸಲ ನಾನು ಅವರು ಸಂದರ್ಶನಕ್ಕೆ ಬಂದಿದ್ದೆ, ಅವರ ಒಂದು ಆಶೀರ್ವಾದ ಪಡೆದುಕೊಂಡಿದ್ದೆ. ಅವರಲ್ಲೊಂದು ಒಳ್ಳೆಯ ಭಾವನೆ ಇದೆ, ಸರ್ವರಿಗೂ ಒಳ್ಳೆಯದಾಗಿದೆ. ಶ್ರೀಗಳು ಕೈಗೊಂಡಿರುವ 1 ವರ್ಷದ ಉಪವಾಸ ವ್ರತ ಮೌನಾನುಷ್ಠಾನ ಯಾವಾಗ ಪ್ರಾರಂಭವಾಯಿತು ಮತ್ತು ಯಾವಾಗ ಮುಕ್ತಾಯವಾಗುತ್ತೆ, ಅವರ ಕುರಿತು ಶ್ರೀಗಳ ಶ್ರೀಮತಿಯವರು ಏನು ಹೇಳುತ್ತಾರೆ ನೀವೇ ನೋಡಿ. ಏಳು 3/2016 ಮಹಾಶಿವರಾತ್ರಿಯ ದಿನದಂದು ಆರಂಭಿಸಿದಂಥ ನಿರಾಹಾರ ಮೌನಾನುಷ್ಠಾನ ಇದೇ ವರ್ಷ ಫೆಬ್ರವರಿ 27 ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ. ಇದು 1 ಸಂವತ್ಸರವರೆಗೆ ಇರುವಂಥ ಉಪವಾಸ ವ್ರತ. ಇದೊಂದು ಮಹಾ ತಪಸ್ಸು. ತಪಸ್ಸೆಂದರೆ ಚಿತ್ತ ಏಕಾಗ್ರತೆಯಿಂದ ಆ ಶಕ್ತಿಯಲ್ಲಿ ಪರಮಾತ್ಮನನ್ನು ತಿಳಿದುಕೊಳ್ಳುವಂಥ ಮಾರ್ಗ ಎನ್ನುತ್ತಾರೆ ಶ್ರೀಗಳು.
ತಮ್ಮ ತನು ಮನದಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನ ಆವಾಹಿಸಿಕೊಂಡು ದೈವ ಸ್ವರೂಪಿಯಾಗಿ ಜನರ ಸಂಕಷ್ಟ ನಿವಾರಕನಾಗಿ ಬೆಳೆಯುತ್ತಿದ್ದಾಗಲೇ ಇವರನ್ನು ಇಷ್ಟಪಟ್ಟು ಮದುವೆಯಾದವರು ಶ್ರೀಮತಿಯವರು. ನನ್ನ ಹೆಸರು ಶಿಲ್ಪಾ ದೇವಗಿರಿ ಅಂತ. ನಾನು ಸ್ವಾಮೀಜಿ ಅವ್ರ ಮಿಸಸ್. ನಮ್ಮ ಮದುವೆಯಾಗಿ 8 ವರ್ಷ ಆಯಿತು. ಆಮೇಲೆ ಅವ್ರ ಮದುವೆಗಿಂತ ಮುಂಚೆಯಿಂದ ಸ್ವಾಮೀಜಿನೇ ಇದ್ದರು. ಅದೆಲ್ಲ ಗೊತ್ತಾಗಿ ನಾನು ಮದುವೆ ಆಗಿದ್ದು. ಆಮೇಲೆ ನಮ್ಮದೊಂದು ಮಗು ಇದೆ, 8 ವರ್ಷದ ಮಗು ಇದೆ. ಶ್ರೀಗಳು ಮಾನವನ ಸಮಸ್ಯೆಗಳನ್ನು ಕೇವಲ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಅಲ್ಲದೆ ತೀರಾ ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಅರ್ಥೈಸ್ತಕ್ಕಂಥ ರೀತಿ ನಮ್ಮೆಲ್ಲರನ್ನ ಭಾಳಷ್ಟು ಆಶ್ಚರ್ಯಕ್ಕೆ ಈಡು ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪೂಜ್ಯ ಯೋಗಿ ವರೆಣ್ಯರ ಹಸ್ತಸ್ಪರ್ಶ ತಾಕಿದ ಮಾತ್ರದಿಂದ ಗುಣಮುಖರಾಗಿರ್ತಕ್ಕಂಥ ನಿದರ್ಶನಗಳಿದೆ ಇಲ್ಲಿ. ಮೊನ್ನೆ ಒಂದು ಘಟನೆ ಐತಿ ಇಲ್ಲಿ. ಉತ್ತರ ಭಾರತದಿಂದ ಬಂದಿರತಕ್ಕಂಥ ಇಬ್ಬರು ವೈಷ್ಣೋದೇವಿಗೆ ಹೊಂಟಿದ್ದ ಸಂದರ್ಭದಲ್ಲಿ ತಪ್ಪಿ ನಯನಾದೇವಿಗೆ ಹೋಗಿದ್ದರಂತೆ. ಅವ್ರು ಬಂದು ಇಲ್ಲಿ ನಮಸ್ಕಾರ ಮಾಡಿದ ತಕ್ಷಣ ಪೂಜ್ಯರು ಹೇಳ್ತಾರೆ, ನೀವು ವೈಷ್ಣವದೇವಿಗೆ ಹೋಗೋರು ಯಾಕೆ ನಯನಾದೇವಿಗೆ ಹೋದ್ರಿ? ಅವರು ಗದಗದ ನಡಿಗೆ ಸಾಷ್ಟಾಂಗ ಹಾಕ್ತಾರೆ. ನಿಮ್ಗೆ ಯಾಕೆ ಗೊತ್ತು? ಯೋಗಿ ಈ ಶೂನ್ಯದಲ್ಲಿ ಎಲ್ಲಿ ಬೇಕಲ್ಲಿ ವಿವರಿಸ್ತಕ್ಕಂಥ ತಾಕತ್ತನ್ನು ಹೊಂದಿರ್ತಾರೆ ಅನ್ನೋಕ್ಕೆ ಇದು ನಿದರ್ಶನ ಆಗಿದೆ. ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ. ದೈಹಿಕ ರೋಗ ಇರ್ಬೋದು, ಮಾನಸಿಕ ರೋಗ ಇರ್ಬೋದು, ಹಲವಾರು ಜೀವನದಲ್ಲಿ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಶ್ರೀಗಳ ದರ್ಶನಕ್ಕಾಗಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದೇವಿಕಾನಂದ ಶ್ರೀಗಳು ಮೌನ ಅನುಷ್ಠಾನದಲ್ಲಿದ್ದಾರೆ. ಆದರೂ ಅವರು ತಮ್ಮ ಬರವಣಿಗೆಯ ಮೂಲಕ ತಮ್ಮ ಆಧ್ಯಾತ್ಮದ ಗುರಿ ಸದುದ್ದೇಶದ ಕುರಿತು ತಿಳಿಸಿದ್ದು ಹೀಗೆ. ದೇವಿಕಾನಂದ ಶ್ರೀಗಳನ್ನು ನಾವು ಸಂದರ್ಶಿಸಿದಾಗ ಅವರು ತಮ್ಮ ಮೌನಾನುಷ್ಠಾನದಲ್ಲಿರುವುದರಿಂದ ಬರೀ ಸನ್ನೆಗಳಿಂದಲೇ ಹಾಗೂ ತಮ್ಮದೇ ಕರಕಮಲಗಳಿಂದ ಆಧ್ಯಾತ್ಮ ಹಸಿವಿನ ಕುರಿತು ಬರೆದು ತೋರಿಸಿದ್ದು ಹೀಗೆ. ಜನರು ತಮ್ಮನ್ನು ಗೌರವಿಸಬೇಕೆಂಬ ಭಾವನೆ ಈ ಗುರುವಿಗೆ ಇರಲಿಲ್ಲ. ತಾನೊಬ್ಬ ದೊಡ್ಡ ಗುರುವೆಂಬ ಭಾವನೆ ಕೂಡ ಅವರಲ್ಲಿ ಇರಲಿಲ್ಲ. ನನ್ನಿಂದ ಒಳಿತು ಕಂಡವರು ನನ್ನಿಂದ ಹಾಗಾಯ್ತು ಹೀಗಾಯ್ತು ಎನ್ನುತ್ತಾರೆ. ಆದರೆ ಎಲ್ಲವನ್ನೂ ಮಾಡುತ್ತಿರುವುದು ಜಗನ್ಮಾತೆ. ಆಕೆಯ ಕೃಪೆ ಇಲ್ಲದೆ, ಆಕೆಯ ಆಶೀರ್ವಾದವಿಲ್ಲದೆ, ಆಕೆಯ ಸಂಕಲ್ಪವಿಲ್ಲದೆ ತಾನು ಏನೂ ಇಲ್ಲ ಎಂದು ಭಾವಿಸಿದ್ದಾರಂತೆ. ಮಡಿ ಮೈಲಿಗೆ ಕುರಿತು ಕೂಡ ಶ್ರೀಗಳು ಅದ್ಭುತವಾಗಿ ಮಾತನಾಡಿದ್ದಾರೆ. ಅವರು ಹೇಳುವಂತೆ ಮಡಿ ಮೈಲಿಗೆ ನೀರು ಇರುವವರೆಗೆ ಮಾತ್ರ, ನೀರಿಗೆ ಮೈಲಿಗೆ ಬಂದರೆ ನೀರನ್ನ ಯಾವುದರಿಂದ ತೊಳೆಯಬೇಕು ಎನ್ನುವಂಥ ವಿಚಾರವನ್ನ ನಮ್ಮ ಮುಂದೆ ತೆರೆದಿಟ್ಟರು. ಎಲ್ಲರೂ ಸತ್ತರೆ ಭೂಮಿಯಲ್ಲಿ ಉಳುತ್ತಾರೆ, ಅದೇ ಭೂಮಿಯೇ ಸತ್ತರೆ ಅದನ್ನ ಹೂಳಲು ಸಾಧ್ಯವೇ? ಈ ಸಂಗತಿಯ ಮೂಲಕ ಕಂದಾಚಾರಗಳ ವಿರುದ್ಧ ತೊಡೆತಟ್ಟುವ ಮಾತುಗಳನ್ನಾಡಿದರು. ಆ ತಾಯಿ ಕನಸಲ್ಲಿ ಬಂದು ಹೇಮಗುಡ್ಡ ಸುಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿ ಲೋಕ ಕಲ್ಯಾಣ ಕಾರ್ಯವನ್ನ ಮುಂದುವರಿಸು, ಅಲ್ಲಿನ ಸ್ಥಳ ಮಹಿಮೆಯನ್ನ ಜಗತ್ತಿಗೆ ಪ್ರಚುರಪಡಿಸು ಎಂದು ದೈವಾಜ್ಞೆಯಾಗುತ್ತಿದ್ದಂತೆ ಇತ್ತ ಕಡೆ ಪ್ರಯಾಣ. ನನ್ನ ಜೀವನದಲ್ಲಿ ಘಟಿಸಿದಂತಹ ಪ್ರತಿಯೊಂದು ಘಟನೆಗೂ ಆ ತಾಯಿಯ ಆದೇಶವಿರುತ್ತೆ. ಇನ್ನು ನನಗೆ ಮಡಿ ಮೈಲಿಗೆ ಆಚಾರ ವಿಚಾರ ಜಾಣತನ ತಿಳುವಳಿಕೆ ಮಂತ್ರ ತಂತ್ರ ಇವ್ಯಾವುಗಳೂ ತಿಳಿದಿಲ್ಲ. ಕೇವಲ ಆ ತಾಯಿಯ ನಾಮಸ್ಮರಣೆ ಒಂದೇ ಗೊತ್ತು ಎನ್ನುತ್ತಾರೆ ಶ್ರೀಗಳು. ಸುಕ್ಷೇತ್ರ ಹೇಮಗುಡ್ಡದಲ್ಲಿ ಉಪವಾಸ ವೃತ ಹಾಗೂ ಮೌನಾನುಷ್ಠಾನದಲ್ಲಿರುವ ಶ್ರೀಗಳನ್ನ ಕಳೆದ 11 ತಿಂಗಳಲ್ಲಿ ದರ್ಶನ ಮಾಡಿದ ಭಕ್ತರ ಸಂಖ್ಯೆ ಅಪಾರ. ಅವರು ಶ್ರೀಗಳ ಕುರಿತು ಏನು ಹೇಳುತ್ತಾರೆ ನೀವೇ ನೋಡಿ. ಇವರು ನಮ್ಮ ರಿಲೇಷನ್ನು ಹೊಸಪೇಟೆಯಲ್ಲಿ ಇರ್ತಾರೆ. ಇವರಿಗೆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿತ್ತು. ಆ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ 2 ವರ್ಷ ಆಯಿತು.
ಎಲ್ಲ ಕಡೆಗೂ ಚಿಕಿತ್ಸೆಯನ್ನು ತೊಗೊಂಡಿದ್ದಾರೆ. ಆದರೂ ಕೂಡ ಸರಿಯಾಗಿ ನಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಗುರುಗಳ ಸಮ್ಮುಖದಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಗುರುಗಳಿಗೆ ತೋರಿಸಿದ ನಂತರ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ತಾವೇ ಸ್ವತಃ ಯಾವುದೇ ಸಹಾಯ ಇಲ್ಲದೇ ಅವರು ತಾವೇ ಕೂತು ತಾವೇ ಎದ್ದು ಮತ್ತು ತಾವೇ ಯಾವುದೇ ಸಹಾಯ ಇಲ್ಲದೇ ನಡಲಿಕ್ಕೆ ಆರಂಭಿಸಿದರು. ಹಾಗಾಗಿ ಹೇಮಗುಡ್ಡದಲ್ಲಿರ್ತಕ್ಕಂಥ ಗುರುಗಳು ಪವಾಡ ಕಂಡು ಬರ್ತಾ ಇದೆ. ನನ್ನ ಹೆಸರು ಜ್ಯೋತಿ ಅಂತ. ನನ್ನೂರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು. 2-3 ವರ್ಷದ ಹಿಂದೆನೂ ಕೂಡ ನಾವು ತುಂಬ ಕಡೆ ಟ್ರೈ ಮಾಡಿದ್ವಿ. ಒಂದು 500-600 ಜನರಲ್ಲಿ ಕೂಡ ನಮ್ಮ ತಂದೆ ತಾಯಿ ಎಲ್ಲ ವಿಚಾರ ಮಾಡಿದರು, ಒಂದೇ ಮಗಳಿರುವಂಥದ್ದು, ಹುಡುಗ ಆಗ್ತಾ ಇಲ್ಲ, ತುಂಬ ಪಶ್ಚಾತ್ತಾಪ ಮಾಡ್ತಾಯಿದ್ರು. ಏನು ಕೂಡ ಆಗಲಿಲ್ಲ ಇತ್ತು. ಆದರೆ ಇಲ್ಲಿಗೆ ಹೋಗಿ ಒಂದು ಸಲ ಹೋಗಿ ಬಂದೆ ಹೇಳಿದ್ರು ಅವರು 8 ತಿಂಗಳಲ್ಲಿ ಆಗೇ ಆಗ್ತದೆ ಅಂತೇಳಿ. ಆದರೆ ಮತ್ತೊಮ್ಮೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇನ್ನೊಮ್ಮೆ ಹೋದೆವು. ಆವಾಗ ನನ್ನ ವಿಷಯ ಕೇಳಿ ಕಲ್ದೇ ಇದ್ರೂ ಕೂಡ ಅವರೇ ಕರೆದು ಹೇಳಿದರು 4 ತಿಂಗಳಲ್ಲಿ ನಿಮ್ಗೆ ಮ್ಯಾರೇಜ್ ಆಗ್ತದೆ ಅಂತ ಹೇಳ್ಕೊಂಡು ತುಂಬ ಖುಷಿಯಲ್ಲಿ ಹೇಳಿದರು. ಅವ್ರು ಹೇಳಿ ಈಗ ಒಂದು 15 ದಿನ ಆಗಿದೆ ಅಷ್ಟೇ, ಆವಾಗಲೇ ಮ್ಯಾರೇಜ್ ಫಿಕ್ಸ್ ಆಗಿದೆ. 29ನೇ ತಾರೀಕಿಗೆ ಎಂಗೇಜ್ಮೆಂಟ್ ಇದೆ. ಮೇ 19 ಮದುವೆ ನಿಶ್ಚಯ ಆಗಿದೆ ಈಗ. ಹಾಗಾಗಿ ತುಂಬ ಈ ಒಂದು ಗುರುಗಳ ಬಗ್ಗೆ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಟ್ಟಿರ್ತೇನೆ. ಅವ್ರ ಹತ್ರ ದೈವ ಶಕ್ತಿ ಅನ್ನೋದು ಇದೆ. ಒಂದು ಆ ಶಕ್ತಿ ಏನಂದರೆ ಅವ್ರಿಗೆ ನಾವು ಅನ್ಕೊಂಡ್ಲಾರ್ದಂಗೆ ಒಂದು ಸಲ ನಾವು ಫಾರ್ಮ್ಲಿದ್ದ ಮನೆಗಡೆ ಹೋಗ್ಬೇಕಾದ್ರೆ 8 ಗಂಟೆ ಸುಮಾರು ರಾತ್ರಿ ಅವರು ಸುಮ್ಮನೆ ಅವ್ರು ನೆನೆಸ್ಕೊಂಡು ಇದು ಮಾಡ್ಕೊಂಡು ಬೈಕ್ ಮೇಲೆ ಹೋಗ್ತಾ ಇದ್ದರೆ ಎದುರುಗಡೆ ಬಂದು ಕುಂತಿದ್ರು ಅವರು ಟ್ಯಾಂಕಿನ ಮೇಲೆ ಕುಂತು ಅವ್ರ ಹತ್ರ ಮಾತಾಡ್ಕೊಂತ ಹೋದೆ 1/2 ಕಿಲೋಮೀಟ್ರ್ ಮಟ್ಟ. ಅವರು ನಕ್ಕಂತ ಮಾತಾಡ್ಕೊಂತ ಹೋದ್ರೆ ಆಮೇಲೆ ಸ್ವಲ್ಪ ಒಂದು 1/2 ಕಿಲೋಮೀಟ್ರ್ ಹೋದ್ಮೇಲೆ ಮಾಮೂಲಾಗಿ ಅದೃಶ್ಯ ಆಗಿಬಿಟ್ರು, ಅವ್ರಿಗೆ ಕಾಣಲಿಲ್ಲ. ಆಮೇಲೆ ಕಿಡ್ನಿ ಸ್ಟೋನ್ ಅಂತ ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಬಂದ್ವಿ ನಾವು. ಅದಕ್ಕೆ ಆಪ್ರೇಷನ್ ಮಾಡಬೇಕಂತ ಅವ್ರು ಹೇಳಿದ್ರು. ತಕ್ಷಣ ಈ ಗುರುಗಳ ಹತ್ರ ಬಂದ್ವಿ ನಾವು. ಬಂದಾಗ ಹೇಳಿದ್ವಿ, ಅವ್ರು ಕೊಟ್ಟಂಥ ರಿಪೋರ್ಟು ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ಗಳು ತಂದು ಕೊಟ್ಟಾಗ ಹೇಳಿದ್ರು ಇದೇನು ತಲೆ ಕೆಡ್ಸೋಂಥದ್ದಲ್ಲ ಅಂಥೇಳಿ ಸನ್ನೆಯಲ್ಲಿ ತಿಳಿಸಿ ಪೇಪರ್ನಲ್ಲಿ ಬರೆದು ತೋರಿಸಿದ್ರು. ಇದಕ್ಕೆ ಔಷಧ ಇದೆ, ಅದನ್ನು ತಲೆ ಕೆಡಿಸ್ಬೇಡ, ಒಂದು ಆಯುರ್ವೇದಿಕ್ ಈ ಥರದ ಒಂದು ಔಷಧ ತೊಗೊಳ್ಳಿ, ನೀವು ಆರಾಮಾಗ್ತದೆ ಅಂತ. ನಾನು 4 ದಿನದಲ್ಲಿ ಇಷ್ಟು ಆರಾಮಾಗಿದ್ದೀನಿ. ನನ್ನ ಹೆಸರು ಉಲ್ಗಪ್ಪ ಅಂತೇಳಿ, ನಾವು ಮುಕ್ಕುಂಪಿ ಗ್ರಾಮದವರು. ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ದೆ. ಸುಮಾರು ನನ್ನದು TA ಬಿಲ್ಲು ಮತ್ತು ನಂದು ಸ್ಯಾಲ್ರಿ ಎಲ್ಲ ಸೇರಿ ಒಂದು 24,000 ತಗೊಂತಿದ್ದೆ. ನಾನು ಡೈಲಿ ಗುರುಗಳ ಹತ್ರ ಬರುವಾಗ ಗುರುಗಳು ನನಗೆ ಸಡನ್ನಾಗಿ ಒಂದು ದಿವಸ ನೀನು ಪ್ರತಿ ತಿಂಗಳು ಒಂದು 60,000 ಸ್ಯಾಲ್ರಿ ತಗೊಂತೀಯ ಅಂತ ಹೇಳಿದ್ರು ಅವರು. ಸುಮ್ಮನೆ ನನಗೆ ಆಶ್ಚರ್ಯ ಅನ್ನಿಸ್ತು. ನಾನು 60,000 ಯಾವ ರೀತಿ ಅರ್ನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ವಿಚಾರ ಮಾಡಿದೆ. ಅವ್ರು ಹೇಳಿ 2 ದಿವಸ ಆದಮೇಲೆ ಒಂದು ಕಂಪ್ನಿಯಿಂದ ಸಡನ್ ಆಗಿ ನನಗೊಂದು ಆಫರ್ ಬಂತು. ಅವ್ರು ಕೊಟ್ಟಂಥ ಪ್ಯಾಕೇಜು ಮತ್ತು ನಾನು ಮೊದಲು ಕಂಪ್ನಿನಲ್ಲಿ ವರ್ಕ್ ಮಾಡ್ತಕ್ಕಂಥ ಪ್ಯಾಕೇಜು ಸೇರಿ ಗುರುಗಳು ಹೇಳಿದ ರೀತಿಯೇ ಇವತ್ತು ನಾನು ಸುಮಾರು 60,000 ರೂಪಾಯಿ ಪ್ರತಿ ತಿಂಗಳನ್ನು ಅರ್ನ್ ಮಾಡ್ತೇನೆ. ಇದರಿಂದ ಅವರಲ್ಲಿ ಒಂದು ದೈವಿ ಶಕ್ತಿ ಇದೆ, ಆಶೀರ್ವಾದ ಶಕ್ತಿ ಇದೆ ಅನ್ನೋದನ್ನು ನಾನು ನನ್ನ ಮನಸ್ಸು ಇಚ್ಛೆಯಿಂದ ಹೇಳ್ಬೋದು. ನಮ್ಮ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಅವರೊಂದು ದೊಡ್ಡ ಶಕ್ತಿ ಕೇಂದ್ರ ಆಗಿದ್ದಾರೆ. ಈ ನಮ್ಮ ಗುರುಗಳ ಹತ್ರ ನಾವು ಯಾವುದೇ ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಎಲ್ಲ ಸಮಸ್ಯೆಗಳಿಗೂ ನಮಗೆ ಪರಿಹಾರ ಸಿಗ್ತತೆ. ನಮ್ಮದೇ ಒಂದು ದುಷ್ಟಾಂತ ಹೇಳೋದಾದರೆ, ಒಂದು ಸರಿ ಬಿಸ್ನೆಸ್ ಅಂದಮೇಲೆ ಗೊತ್ತು ನಿಮಗೆ ಟೆನ್ಷನ್ ಇಲ್ಲ, ಸಹಜ. ಅತಿಯಾದ ಟೆನ್ಷನ್ನಾಗ ಒಂದು ಸರಿ ಗುರುಗಳ ಹತ್ರ ಹೋದೆ, ಏನಂತ ಕೇಳಿದ್ರು, ಇಲ್ಲಿ ಗುರುಗಳೇ ನನ್ನ ಟೆನ್ಷನ್ ತಡೆದಾಗೋಲ್ತು, ತೊಗೊಂಬಿಡ್ರಿ ಅಂತ ಅಷ್ಟು ಅಂದಿದ್ದೆ ತಕ್ಷಣ ಅವರು ತಮ್ಮ ಒಂದು ವಾಹಕದ ಮೂಲಕ ನನ್ನ ತಲೆ ಮೇಲೇನು ಅವರು ಕೈ ಇಟ್ಟು ಆಶೀರ್ವಾದ ಮಾಡಿದ್ರಲ್ಲ, ಅವತ್ತೇ ಆ ಕ್ಷಣದಿಂದನೇ ನನಗೆ ಇಮಿಡಿಯೇಟಾಗಿ ಆ ಟೆನ್ಷನ್ನೇ ಹೊರಟೋಗ್ಬಿಡ್ತು. ನಿಜವಲ್ಲೂ ಭಾಳಷ್ಟು ನಾನು ನಿರ್ಮೂಲನಾಗಿದ್ದೆ. ಸ್ವಲ್ಪ ನನಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇತ್ತು. ಮೂಲವ್ಯಾಧಿ ಪ್ರಾಬ್ಲಮ್ನಲ್ಲಿ ಅದು ನಾನು ಹೇಳೋಕ್ಕಿಂತ ಮೊದಲು ಅವರು ಅದನ್ನು ನಾನು ಚಡಪಡಿಸೋದು ನೋಡಿ ಅವ್ರು ಗುರುತು ಹಿಡಿದ್ರು. ನಂಬಿಕೆ ಮೇಲೆ, ಗುರುಗಳ ಭಕ್ತಿ ಮೇಲೆ ನಾನು ತೊಗೊಂಡೇರಿ. ಅದು ನನಗೆ ಮೂಲವ್ಯಾಧಿ ರಕ್ತ ಹೋಗ್ತಿತ್ತು ಮತ್ತು ಭಾಳ ಅತೀವ ಹಿಂಸೆ, ಮತ್ತು ಅಲ್ಲಿ ಆರಾಮಾಗುತ್ತೆ ಅಂತಂದರು. ಅದರ ಪರಿಣಾಮ ಒಂದು 15 ದಿವಸದಲ್ಲೇ ನನಗೆ ಆರಾಮಾಯ್ತು. ನೀವು ಗುರುಗಳ ಆಶೀರ್ವಾದ ಪಡೆಯಲು ಬರಬೇಕಾದರೆ ಮಾಹಿತಿ: ಅವರು ಮೌನಾನುಷ್ಠಾನ ಕುಳಿತಿರುವ ಶ್ರೀ ದುರ್ಗಾ ಪರಮೇಶ್ವರಿ ಸುಕ್ಷೇತ್ರ ಹೇಮಗುಡ್ಡಕ್ಕೆ ಬರಬೇಕು. ನೀವು ಬಸ್ ಮಾರ್ಗವಾಗಿ ಹೇಮಗುಡ್ಡಕ್ಕೆ ಬರಬೇಕಾದರೆ ಕೊಪ್ಪಳ ಜಿಲ್ಲೆಯ ತಾಲೂಕಾ ಕೇಂದ್ರವಾದ ಗಂಗಾವತಿಗೆ ಬಂದೇ ಬರಬೇಕು. ಗಂಗಾವತಿಯಿಂದ 14 ಕಿಲೋಮೀಟರ್, ಹೊಸಪೇಟೆಯಿಂದ 32 ಕಿಲೋಮೀಟರ್, ಕೊಪ್ಪಳದಿಂದ 32 ಕಿಲೋಮೀಟರ್, ಕುಷ್ಟಗಿಯಿಂದ 46 ಕಿಲೋಮೀಟರ್. ರೈಲ್ವೆ ಮಾರ್ಗದಿಂದ ಬರುವವರು ಹೊಸಪೇಟೆ, ಉಲಗಿ, ಮುನಿರಾಬಾದ್, ಗಿಣಗೇರ ಹಾಗೂ ಕೊಪ್ಪಳ ನಿಲ್ದಾಣಗಳ ಮೂಲಕ ಹೇಮಗುಡ್ಡವನ್ನ ತಲುಪ